ಇರೋ ಸ್ಟಾಕ್ಸ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 12th of May 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಭಾರತಿ ಏರ್ಟೆಲ್. ಓಕೆನಾ? ಸೊ ಭಾರತಿ ಏರ್ಟೆಲ್ನ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಓಕೆನಾ? ಸೊ 1 hour ಟೈಮ್ ಫ್ರೇಮಲ್ಲಿ ನಾನು ಟ್ರೆಂಡ್ ಲೈನ್ ಎಳಿತೀನಿ. ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಟ್ರೆಂಡ್ ಲೈನ್ ಬಂದು ನೋಡಿ ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ನೋಡಿ, ನಾನು ಇದೇ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ನೋಡ್ಬೋದು ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನಾನು ಒಂದು ಝೋನ್ ಮಾರ್ಕ್ ಮಾಡಿದ್ದೀನಿ. ಓಕೆನಾ? ಈ ಝೋನ್ ಮಾರ್ಕ್ ಮಾಡ್ತೀನಿ. This zone right here, it was acting as a resistance, resistance, resistance. Here it was acting as an resistance zone. ಆದರೆ ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ ಔಟ್ ಸಿಕ್ಕಿದೆ. ಬ್ರೇಕ್ ಔಟ್ ಕೊಟ್ಟು ಸಪೋರ್ಟ್ ಸಪೋರ್ಟ್ ಸೇಮ್ ಝೋನ್ನ ಸಪೋರ್ಟ್ ಝೋನ್ ಆಗಿ ಕನ್ಸಿಡರ್ ಮಾಡಿದೆ. ಅರ್ಥ ಆಯ್ತಾ? ಪ್ರೈಸು ಒಂದು ಹಾರಿಜಾಂಟಲ್ ಸಪೋರ್ಟ್ ಮೇಲಿದೆ, ಇನ್ನೊಂದು ಟ್ರೆಂಡ್ ಲೈನ್ ಸಪೋರ್ಟ್ ಮೇಲಿದೆ. ಅರ್ಥ ಆಯ್ತಾ? ಪ್ರೈಸ್ ಈಸ್ ಆನ್ ಬೋತ್ ಸಪೋರ್ಟ್. ಓಕೆನಾ? ನೆಕ್ಸ್ಟು ಇವಾಗ ನಾವು ಫಸ್ಟು ಲೆಟರ್ಸ್ ಟಾಕ್ ಅಬೌಟ್ ಬೈಯಿಂಗ್. ಅರ್ಥ ಆಯ್ತಾ? ಸೊ ನಾಳೆ ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ 1855. ಅರ್ಥ ಆಯ್ತಾ? 1855 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 is gonna be at 1875 or 1880. Target number 2 is gonna be at 1890. 1855 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 1875 or 1880 will be target number 1. 1890 will be target number 2. Target number 2 will be this resistance. ಏನಕ್ಕಂದರೆ it was acting as a support. No price comes around this zone, then it will face resistance. So target number 2 will be this zone for buying. ಅರ್ಥ ಆಯ್ತಾ? Now let us talk about selling. ಓಕೆ, ಸೆಲ್ ಎಲ್ಲಿ ಮಾಡ್ತೀರಾ ಅಂದರೆ ಸೆಲ್ ಬಿಲೋ 1830. 1830 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಆ್ಯಂಡ್ ಯುವರ್ ಟಾರ್ಗೆಟ್ ನಂಬರ್ 1 is going to be at 1820. Target number 2 is going to be at 1810 or 1800. ಅರ್ಥ ಆಯ್ತಾ? 1830 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 1820 will be target number 1. Target number 2 is going to be 1810 or 1800 will be your target number 2. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಸೊ ಗೈಸ್, ನೆಕ್ಸ್ಟ್ ಸ್ಟಾಕ್ ಬಂದು ಸನ್ ಫಾರ್ಮಾ. ಸನ್ ಫಾರ್ಮಾ ಆನ್ 1 hour ಟೈಮ್ ಫ್ರೇಮ್, ಸೇಮ್ ಟು ಸೇಮ್ ಅನಾಲಿಸಿಸ್ ನೋಡಿ. ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಬಾಟಮಿಂದ ಹೀಗೆ ಟ್ರೆಂಡ್ ಲೈನ್ ಹಾಕಿದ್ರೆ ನೋಡಿ ಪ್ರೈಸ್ ಈಸ್ ಆನ್ ಸಪೋರ್ಟ್ ಸಪೋರ್ಟ್ ಆ್ಯಂಡ್ ನಿಯರ್ ಬೈ ಸಪೋರ್ಟ್. ಅರ್ಥ ಆಯ್ತಾ? ದಿಸ್ ಈಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾನು ರೀಸೆಂಟ್ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸ್ ಇಸ್ ಎಕ್ಸಾಕ್ಟ್ಲಿ ಆನ್ ಫಿಬೋನಾಚಿಸ್ 50% ಲೆವೆಲ್.
ದಿಸ್ ಇಸ್ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ನೋಡಿ, ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಇಲ್ಲ, 108 ಫ್ರೇಮಲ್ಲೇ ತೋರಿಸ್ತೀನಿ ನೋಡಿ. ಈ ಝೋನ್ ಅರ್ಥ ಆಯ್ತಾ? ಪ್ರೈಸ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್. ಹಿಯರ್ ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ಇಲ್ಲಿ ಬ್ರೇಕ್ಔಟ್ ಕೊಡ್ತು, ಬ್ರೇಕ್ಔಟ್ ಕೊಟ್ಟು ಸೇಮ್ ಅದೇ ಝೋನ್ ಹತ್ರ ಬಂದಿದೆ. ಅರ್ಥ ಆಯ್ತಾ? ದಿಸ್ ಝೋನ್ ಮೈಟ್ ಆ್ಯಕ್ಟ್ ಆಸ್ ಅನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ನಾವು ಲೆಟಸ್ ಮೂವ್ ಬ್ಯಾಕ್ ಟು 15 ಮಿನಿಟ್ ಟೈಮ್ ಫ್ರೇಮ್. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಇಲ್ಲಿ ನೋಡಿ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್. ಇಲ್ಲಿ ನೋಡಿ ಬ್ರೇಕ್ಔಟ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ಔಟ್ ಸಿಕ್ಕಿದೆ. ನಾವು ಫಸ್ಟ್ ಲೆಟಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ, ಸೊ ಬೈ ವೆನ್ ಪ್ರೈಸ್ ಕ್ರಾಸಸ್ 1755. 1755 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is going to be 1766. ಟಾರ್ಗೆಟ್ ನಂಬರ್ 2 is going to be 1780 or 1790. 1775 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 1766 766 will be your target number 1. 1780 or 1790 will be your target number 2. ಅರ್ಥ ಆಯ್ತಾ? This was related to buying. Now let us talk about selling. So guys, selling ಗೆ you have to wait until price crosses 1700 levels. ಅರ್ಥ ಆಯ್ತಾ? 1700 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 1680 will be target number 1. Target number 2 is going to be 1660. 1700 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 1680 will be target number 1. 1660 will be target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಬಾಯ್.